ನಮ್ಮ ರಾಜಧಾನಿ ಬೆಂಗಳೂರು ಈ ಹಿಂದೆ ಕೆರೆಗಳ ನಗರಿ ಎಂದು ಖ್ಯಾತಿ ಪಡೆದಿತ್ತು. ಬೆಂದಕಾಳೂರು ಜನ್ಮ ತಳೆದಾಗ ಅದರ ನಿರ್ಮಾತೃ ಕೆಂಪೇಗೌಡರು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದರು. ಮುಂದೆ ಬೆಂದಕಾಳೂರು ಬೆಂಗಳೂರಾಗಿ ಬೆಳೆದು ಆ ಕೆರೆಗಳೆಲ್ಲ ಕಾಣದಂತೆ ಮಾಯವಾಗಿ ಹೋದವು. ಇದು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವುದಕ್ಕೆ ಪ್ರಮುಖ ಕಾರಣ. ಇನ್ನು ಸ್ವಾತಂತ್ರ್ಯದ ನಂತರ ಕಾವೇರಿ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಶುರು ಮಾಡಲಾಯಿತು. ಬಳಿಕ ಕೆರೆಗಳ ಬಗ್ಗೆ ಹೆಚ್ಚಿನ ನಿರಾಸಕ್ತಿ ಮುಂದುವರಿತು. ರಿಯಲ್ ಎಸ್ಟೇಟ್ ಡೆವಲಪರ್ಗಳು ವಸತಿ ಮತ್ತು ಕಚೇರಿ ಸ್ಥಳಗಳನ್ನು ನಿರ್ಮಿಸಲು ಕೆರೆಗಳನ್ನು ಮುಚ್ಚಲು ಆರಂಭಿಸಿದರು. ಹೀಗೆ ಕುಡಿಯುವ ನೀರಿನ ಅಭಾವದ ಜೊತೆಗೆ ಅಂತರ್ಜಲ ಮಟ್ಟವು ಕುಸಿಯತೊಡಗಿತು. ಇನ್ನು ಬೆಂಗಳೂರು ನಗರಾದ್ಯಂತ ಸುಮಾರು 14,000 ಬೋರ್ವೆಲ್ಗಳು ಇವೆ ಎಂದು ಅಂದಾಜಿಸಲಾಗಿದೆ. ಆದರೆ ಅವುಗಳಲ್ಲಿ 50% ಬೋರ್ವೆಲ್ಗಳು ಅಂತರ್ಜಲ ಮಟ್ಟ ಕುಸಿತದ ಪರಿಣಾಮ ಬತ್ತಿ ಹೋಗಿವೆ. ನಗರದಲ್ಲಿನ ಕೆರೆಗಳಿಗೆ ಪ್ರತಿದಿನ 1,300 ದಶಲಕ್ಷ ಲೀಟರ್ ಸಂಸ್ಕರಿಸಿದ ನೀರನ್ನು ತುಂಬಿಸುವ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸಲು ಪಾಲಿಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರ್ಣ ಸಾಧ್ಯವಾಗುವಂತೆ ಅಧಿಕಾರಿಗಳು ಈ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಇದೆಲ್ಲ ಒಂದೆರಡು ದಿನದಲ್ಲಿ ಬದಲಾಗುವ ಪರಿಸ್ಥಿತಿ ಅಲ್ಲ. ಇನ್ನು ಮಳೆಗಾಲ ಬರುವುದಕ್ಕೆ 2-3 ತಿಂಗಳು ಬಾಕಿ ಇದೆ. ಮುಂದೇನಾಗುತ್ತೆ ದೇವರೇ ಬಲ್ಲ.